ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ನಂದಿಕಟ್ಟ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಾನ್ಯ ಶ್ರೀ ಹನುಮಂತ್ ಯಲ್ಲಪ್ಪ ಕಟ್ಟಿಮನಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಸರ್? 2000ರಿಂದ ಮಾಡಿದೆ ಸರ್. 2000 ಎಷ್ಟು ಕಾಲಾವಧಿ ಆಗಿದೆ ಸರ್? ಈಗ ನಮ್ದು ಒಂದು 10 ವರ್ಷ ಆಯ್ತು. 5 ವರ್ಷ ನಡುವೆ ಗ್ಯಾಪ್ ಐತಿ. ಓಕೆ, ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ನಮ್ಗೆ R.V. ದೇಶಪಾಂಡೆ ಅವರು. ಅದ್ರ ತಾವು ಯಾರ ಪ್ರೋತ್ಸಾಹದಿಂದ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ? ಫಸ್ಟ್ R.V. ದೇಶಪಾಂಡೆ ಅವರ ಮುಖಾಂತರ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ವಿ. ಜನಪರ ಹೋರಾಟ ಏನಾದ್ರು ಮಾಡಿದ್ರೆ ಸರ್ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲು? ಮುಂಡಗೋಡದಲ್ಲಿ ಎಲ್ಲ ನಮ್ದೀಗ ಈ ದಲಿತ ಸಂಘರ್ಷ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಐತಿ. ಅದರಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗೂ ಸಂಘನಾಗ ಅದೇವ್ ಸರ್. ಅಂದ್ರೆ ಸಂಘ ಸಂಸ್ಥೆ ಏನಾದ್ರು ಭಾಗವಹಿಸಿದಿರಾ? ಮಾಡಿದ್ವಿ ಸರ್. ಯಾವ ಒಂದು ಸಂಘ ಸಂಸ್ಥೆ ಭಾಗವಹಿಸಿದ್ರ ಸರ್? ಅಂಬೇಡ್ಕರ್ ಬ್ಯಾಂಕ್ ಅಂತ ಮಾಡಿದ್ದೇವೆ ಸರ್. ಒಂದು ನಮ್ದು ದಲಿತ ಸಂಘ ಸಮಿತಿ ಮತ್ತು ಇದು ಸ್ವಸಹಾಯ ಸಂಘ ಅಂತೇಳಿ ಆ ಸಂಘಿನ ಒಂದು ಇದು ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಅವರು ಪ್ರವೇಶ ಮಾಡಿದ್ದಾರೆ? ಮತ್ತೆ ಯಾರು ಮಾಡಿಲ್ಲ ಸರ್. ತಾವೇ ಮೊದಲು. ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿಯವರೆಗೆ ಸದಸ್ಯರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ ಸರ್? 2000ದಿಂದ 2005ರವರೆಗೂ ಎಲ್ಲ ನಮ್ದು ಕೆಂದಲಗೇರಿ, ಎರೇಬೆಲ್ ಮತ್ತು ಬಸನಾಳ 3 ಕ್ಷೇತ್ರ ಇದ್ವು. 3ರಲ್ಲಿನೂ ಅವಾಗ ಅನುದಾನ ಕಡಿಮೆ ಇತ್ತಾದರೂ ಎಲ್ಲ ರೋಡು ಮತ್ತು ಕೊಂಡವಾಡ ಪಕ್ಕ ಕಟ್ಟಡಗಳು ಮನೆಗಳು 2000ರಿಂದ 2005ರವರೆಗೆ ಎಲ್ಲ ಮಾಡಿದ್ವಿ. ಅಂದ್ರೆ ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಇತ್ತು? ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬಗೆಹರಿಸಿದ್ರಿ? ಅಧಿಕಾರಕ್ಕೆ ನಾವು ಬರೋಕ್ಕಿಂತ ಮುಂಚೆ ಯಾವ ರೋಡ್ ಇರಲಿಲ್ಲ ಅವರಲ್ಲಿ. ಯಾವ ಅಂತವೇನು ಪಕ್ಕ ಕಟ್ಟಡ ಇರಲಿಲ್ಲ, ಮನೆಗಳು ಇರಲಿಲ್ಲ. ಒಂದು ಎಲ್ಲ ಹುಲ್ಲಿನ ಮನೆ ಇತ್ತು. ನಾವು ಬಂದ ಮೇಲೆ ಎಲ್ಲ ಹುಲ್ಲಿನ ಮನೆ ತರ ಎಲ್ಲ ಹಂಚಿನ ಮನೆ ಮಾಡಿದ್ವಿ. ಮತ್ತು ಅಲ್ಲೇ ರೋಡ್ಗಳು ಯಾವ ಇದ್ದಿದ್ದಿಲ್ಲ, ಎಲ್ಲ ಇಡೇ ಊರ ರೋಡ್ ಮಾಡಿದ್ವಿ. ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಮುಂದಿನ ಒಂದು 6 ತಿಂಗಳ ಕಾಲಾವಧಿಯಲ್ಲಿ ಏನೆಲ್ಲ ಅವಶ್ಯಕತೆ ಇದೆ? ಏನು ಅವಶ್ಯಕತೆ ಇದ್ದಿದ್ರು ಇನ್ನೂ ಮಾಡ್ಬೇಕು, ಹೆಚ್ಚಿನ ಇನ್ನೂ ಮಾಡ್ಬೇಕಂತ ಆಸೆ ಐತೆ ಸರ್. ಏನು ಅವಶ್ಯಕತೆ ಇದೆ ಸರ್ ಹೆಚ್ಚಾಗಿ? ಈಗ ನಮ್ಗೆ ಇನ್ನೂ ಕೆಲವೊಂದಿಷ್ಟು ಪಕ್ಕ ಗಟ್ರ ಆಗ್ಬೇಕು. ಮತ್ತು ಅಲ್ಲಿಂದ ನೀರಿನ ನಲ್ಲಿಗಳು ಕೊಡ್ಬೇಕು. ಅಲ್ಲಿ ಇನ್ನೂ ಶೌಚಾಲಯದ ಬಗ್ಗೆ ಇನ್ನೂ ಭಾಳ ಕೊಡೋದೈತೆ ಸರ್. ಇನ್ನು ಅನುದಾನ ಬಂದಿದ್ರಲ್ಲೇನೆ ಸುಧಾರಿಸಿ ಆಗಲಿ ಒಂದು 25ರಿಂದ 30 ಒಬ್ಬೊಬ್ಬ ಸದಸ್ಯರು ಕೊಟ್ಟಿದ್ದೀವಿ. ಇನ್ನೂ ಒಂದು 50-60 ಆಗ್ಬೇಕಿಲ್ಲ. ಅಂದ್ರೆ ಇಷ್ಟು ಕಾಲಾವಧಿಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಕೆಲಸ ಕಾರ್ಯಗಳು ಮಾಡಿದೀರಾ. ಒಂದು ಸ್ವಚ್ಛತೆ ಬಗ್ಗೆ ತಮ್ಮ ವಾರ್ಡ್ ನಲ್ಲಿ ಯಾವ ತರ ಕ್ರಮ ವಹಿಸಿದಿರ ತಾವು? ಸ್ವಚ್ಛತೆ ಅಂದ್ರೆ ಗಟ್ರಗಳು ಎಲ್ಲ ಮಾಡಿದೇವ್ ಸರ್. ಮತ್ತೆ ಜನರಿಗೆ ಹೋಗಿ ಹೇಳ್ತೀವಿ. ಅಂದ್ರೆ ಯಾವ ತರ ಅರಿವು ಮೂಡಿಸಿದಿರ ಸರ್ ಜನರಲ್ಲಿ? ಅದ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಅದೇ ಕಾರ್ಯಕ್ರಮದ ಅರಿವು ಮೂಡಿಸ್ತಾ ಇದೀರಾ? ಮಾಡಿಸ್ತೇವೆ. ತಮ್ಮ ಕಾರ್ಯಕ್ರಮ ಇಟ್ಕೊಂಡು ವಾರ್ಡ್ನಲ್ಲಿ ಹೋಗಿ ಅವ್ರಿಗೆಲ್ಲ ಜನರಿಗೆ ಕಟ್ಟರು ಸ್ವಲ್ಪ ಹೇಳ್ತೇವೆ. ಅವ್ರಿಗೆ ಮಾಹಿತಿ ಹಿಂಗ್ ಮಾಡ್ರಿ ಅಂತ. ತಮ್ಮ ವಾರ್ಡ್ನ ಜನ ಅದನ್ನ ಪರಿಪಾಲನೆ ಮಾಡ್ತಾರೆ. ಎಲ್ಲರೂ ಈಗಾಗಲೇ ಸ್ವಚ್ಛತೆ ಬಗ್ಗೆ ಬಹಳ ಇದು ಮಾಡ್ಕೊಂಡಿದ್ದಾರೆ. ಶೌಚಾಲಯ ಎಲ್ಲರಿಗೆ ಹೇಳಿ ಎಲ್ಲರಿಗೆ ಮನವರಿಕೆ ಮಾಡಿ ಮೊದಲು ಶೌಚಾಲಯ ಏನನ್ನೋದೇ ಗೊತ್ತಿತ್ತು. ಅದನ್ನೆಲ್ಲ ನಾವು ತಿಳುವಳಿಕೆ ಕೊಟ್ಟು ಮತ್ತೆ ಎಲ್ಲರಿಗೂ ಶೌಚಾಲಯ ಮಾಡಿಸಿದ್ದೀವಿ. ಮತ್ತೆ ಈ ಮನೆಗಳದು ಎಲ್ಲ ಅವ್ರಿಗೆ ವ್ಯವಸ್ಥೆ ಚಲೋತ್ನಾಗ ಇರ್ರಿ ಹಿಂಗೆ ಅಂತ ಹೇಳಿ ಮಾಡಿಕೊಟ್ಟಿದ್ದೀವಿ. ತಾವು ತಮ್ಮ ಸ್ವಇಚ್ಛೆಯಿಂದ ತಮ್ಮ ಇದು ಶಿಕ್ಷಣಕ್ಕೆ ಯಾವ ತರ ಪ್ರೋತ್ಸಾಹ ನೀಡಿದ್ದಾರೆ? ನಾವು ಶಿಕ್ಷಣದ ಬಗ್ಗೆ ಅಂತೂ ಬಹಳ ಇದು ಕೊಡ್ತೇವೆ ಸರ್. ಶಾಲೆ ಬಗ್ಗೆ ಎಲ್ಲ ಕಾಳಜಿ ವಹಿಸ್ತೇವೆ. ಕಂಪೌಂಡ್ ಮಾಡಿದೀವಿ. ಈಗ ಮೊನ್ನೆ ಈ ಫಸ್ಟ್ ಮೆಂಬರ್ ಆದ ಕೂಡಲೇ ನಾವು ತಗೊಂಡಿದ್ದೆ ಶಾಲೆ ಕಂಪೌಂಡ್ NRG ಒಳಗೆ 11 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದೀವಿ ಸರ್ ಕಂಪೌಂಡ್. ಮತ್ತೆ ಶಾಲೆಗೆ ಏನಿದ್ರು ನಾವು ಶಾಲೆ ಬಗ್ಗೆ ಭಾಳ ನಾವು ಕಲಿಯಿಲ್ಲ ಅನ್ನೋದಕ್ಕೆ ನಾವು ಕಲ್ತಿಲ್ಲ. ಆ ಶಾಲೆ ಬಗ್ಗೆ ಭಾಳ ಇದು ಮಾಡ್ತೇವೆ ಸರ್. ಬಸ್ ಇಲ್ಲ ನಮ್ಮೂರಿಗೆ ಅಂದ್ರೆ ಆಗ ತಕ್ಷಣ ಹೋಗಿ ಬಸ್ಸಿನ ವ್ಯವಸ್ಥೆ ಮಾಡಿಸ್ತೇವೆ. ಶಾಲೆ ಬಗ್ಗೆ ಇಷ್ಟೆಲ್ಲ ಸ್ವಚ್ಛತೆ ಆಗಿರ್ಲಿ, ಶಿಕ್ಷಣದ ಬಗ್ಗೆ ಆಗಲಿ ಇಷ್ಟೆಲ್ಲ ಒತ್ತು ನೀಡಿದಿರೋ ತಾವು. ಇಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರ, ಇಷ್ಟು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಜನ ಒಂದು ಹೆಚ್ಚಾಗಿ ನೆನೆಸುವಂತ ಕೆಲಸ ಯಾವುದು? ಏನ್ ಸರ್, ಈಗ ನೀರು ಕೊಟ್ರೆ ನೀರು ಇದು ಮಾಡ್ತೀವಿ. ಮತ್ತು ಅವ್ರಿಗೆ ಏನ್ ತಕ್ಷಣ ಅವ್ರಿಗೇನು ಇವು ರೋಡ್ ಬೇಕಂತಿದ್ರೆ ಜನ ರೋಡ್ ಕೊಟ್ಟಿದ್ದೀವಿ. ಲೈಟ್ ಬೇಕು, ಅವಾಗ ಕತ್ಲ ಕಡ್ಡಾಡೋದಕ್ಕೆ ಲೈಟ್ ಅವ್ರು ಜನ ಹೆಚ್ಚಾಗಿ ಯಾವ ಒಂದು ಕೆಲಸ ನೋಡಿ ನೆನೆಸ್ತಾ ಇದಾರೆ. ಮತ್ತೆ ಇವು ರೋಡ್ಗಳು ಆಗಿದಾವೆ. ರಸ್ತೆ ನೀರಿಂದ ಏನಿದ್ರು ನಾವು ತೊಂದರೆ ಮಾಡಕ್ ಬರಲ್ಲ. ಆಗ ತಕ್ಷಣ ಮೇಲ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಕೇಳ್ಕೊಂಡು ಆ ನೀರಿನ ವ್ಯವಸ್ಥೆ ತಕ್ಷಣ ತಗೊಂಡ್ರು ಸರ್. ಇವೆಲ್ಲ ಮಾಡಿಸಿ ತಮ್ಮ ಮನಸ್ಸಿಗೂ ತುಂಬಾ ಖುಷಿ ಕೊಟ್ಟಿದೆ. ಓಕೆ, ಈಗ ಪ್ರೆಸೆಂಟ್ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ. ಒಂದು ಮುಂದಿನ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ರಾಜಕೀಯ ಕ್ಷೇತ್ರದಲ್ಲಿ ಅಂತೇಳಿ ತಮ್ಮ ಮನಸ್ಸಲ್ಲಿ ಅಭಿಪ್ರಾಯ ಇದೆ ಸರ್? ಏನ್ ಸರ್, ಮತ್ ನಮ್ಮ ಇದು ಕೆಟಗರಿ ಯಾವ ರೀತಿ ಬರ್ತದೆ ನೋಡಿ. ಗ್ರಾಮ ಪಂಚಾಯತಿ ಅಂತೂ 2 ಸಲ ಹೋದ್ವಿ ನಾವು. ಏನು ಅವಕಾಶ ಇದ್ರೆ ತಾಲೂಕ್ ಪಂಚಾಯತಿ ಜನಾನು ನಮ್ಮ ಮ್ಯಾಗ ನಾವು ಮಾಡಿದ ಕೆಲಸ ನೋಡ್ಕೊಂಡು ಆಸೆ
ಆಸೆ ಬಂದ್ರೆ ಇನ್ನೂ ಹೆಚ್ಚಿನ ಮಾಡ್ಬೇಕಂತ ಆಸೆ ಐತಿ ಸರ್. ಈಗ ಒಂದೇ ಸಲ ನಾವು ಕಾಂಗ್ರೆಸ್ನಿಂದ ಆರಿಸಿ ಬಂದು ಅಷ್ಟೆಲ್ಲ ಕೆಲಸ ಮಾಡಿದ್ವಿ ಅಂತ ನಮಗೆ ಪಕ್ಷದವ್ರು ನಮ್ಗೆ ಟಿಕೆಟ್ ಕೊಡದೇ ಇದ್ರು ಮತ್ತು ನಾವು ಬಿಜೆಪಿ ಟಿಕೆಟ್ ತೊಗೊಂಡಿದ್ರು ಜನ ಆಶೀರ್ವಾದ ಮಾಡ್ಯಾರ. 2 ಸಲ ಈ ಕ್ಷೇತ್ರದಿಂದ ನಮ್ಗೆ ಆಶೀರ್ವಾದ ಮಾಡಿ 2 ಸಲ ಆರಿಸಿ ಕಳಿಸಿದ್ದಾರೆ. ಓಕೆ, ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ಅಷ್ಟೊಂದು ಐಡಿಯಾ ಇಲ್ಲ ಸರ್ ನಮಗೆ. ನಮ್ಮ ಮುಂಡಗೋಡ ಕ್ಷೇತ್ರದ ಜನರಿಗೆ ಮತ್ತು ತಮ್ಮ ನಂದಿಕಟ್ಟ ಗ್ರಾಮದ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ ಒಂದು ಸಂದೇಶ? ಸರ, ಸ್ವಚ್ಛತೆ ಕಾಪಾಡ್ಕೊಂಡು ಒಂದು ಒಳ್ಳೆ ರೀತಿಯಿಂದ ಎಲ್ಲರೂ ಒಳ್ಳೆ ರೀತಿಯಿಂದ ಜೀವನ ಮಾಡಲಿ, ಎಲ್ಲರೂ ಸೌಲಭ್ಯ ಆಗಿ ಬದುಕಲಿ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಚಲೋತ್ನಂಗ ಕಲ್ತ್ಕೊಂಡು ಶಾಲೆ ಕಲೀಲಿ ಅಂತ ವ್ಯವಸ್ಥೆ ಸರ್. ಓಕೆ, ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ ಸರ್. ನಮಸ್ಕಾರ.